ಅವರು ಗಂಜಾ ಹೊಡೆದ್ಬಿಟ್ಟು ವಯಸ್ಸು ಹುಡುಗರು ಒಳಗಡೆ ಇರ್ತಾರೆ. ಇವಳು ಒಬ್ಳೆ ಹೋಗಿದ್ದಕ್ಕೆ ಮಕ್ಕ ಕಚ್ಚಿ ಕಲ್ಸಿದ್ದಾರೆ. ಆಮೇಲೆ ಪಕ್ಕದ ರೋಡಲ್ಲಿ ಒಂದು ಅಪ್ಪ ಚಪ್ಪರ್ ಅಂಗಡಿ ಇಕ್ಕಿದ್ದಾನೆ. ಅವ್ರ ಸೊಸೆನೇ ಅವ್ನು ಬಿಟ್ಟಿಲ್ಲ. ಇವಾಗ ಈ ಮಗು ಹೋಗಿದ್ದಾಳೆ, ಏನಂದ್ರೆ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಯಾರು ಜವಾಬ್ದಾರಿ? ಅದಕ್ಕೆ ಅಲ್ಲಿ ಹೋಗ್ಬೇಡ ಅಂತ ನಾನು ಹೊಡೆದೆ ಸರ್. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಈ ತಾಯಿ ಹೇಳಿದ ಮಾತನ್ನು ಕೇಳಿದ್ರಲ್ಲ, ಈ ಮಹಾತಾಯಿ ಹೇಳಿದ್ದು, ಮಗುಗೆ ಹೊಡೆದದ್ದು ಯಾಕೆ ಅಂತ ಹೇಳಿದ್ದು, ಇದನ್ನು ಕೇಳಿದ್ರಲ್ಲ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಈ ರೀತಿಯ ಮಕ್ಕಳ ಮೇಲೆ ತಾಯಂದಿರು ಹಲ್ಲೆ ನಡೆಸೋದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದೆ. ಯಾಕಂದರೆ ಈಗ ಕಳೆದ 15 ದಿನಗಳ ಹಿಂದೆ ಅಷ್ಟೇ ಒಂದು ಮಗುವನ್ನು ಪ್ರಿಯಕರನ ಜೊತೆ ತಾಯಿಯೊಬ್ಬಳು ಸೇರಿಕೊಂಡು ಹೊಡೆದಿದ್ದು, ಯಾವ ರೀತಿಯಾಗಿ ಹೊಡೆದದ್ದು, ಹಾಗೆ ಏನಾಯಿತು, ಯಾವ ರೀತಿಯಾಗಿ ಈಗ ಜೈಲನ್ನು ಸೇರಿದ್ದಾರೆ ಪ್ರಿಯಕರ, ಹಾಗೆ ಆ ಒಂದು ತಾಯಿ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದಾದ ನಂತರ ಈಗ ನಿನ್ನೆಯಷ್ಟೇ ಒಂದು ಘಟನೆ ನಡೆದಿದೆ. ಇದು ನಡೆದದ್ದು ಶ್ರೀರಾಮ್ಪುರದಲ್ಲಿ ನಡೆದಂಥ ಈ ಒಂದು ಘಟನೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂದರೆ ಈ ಒಂದು ಪಾಪಿ ಅಮ್ಮ ಮಗುವಿಗೆ ಚಿತ್ರಹಿಂಸೆ ಕೊಟ್ಟ ಪ್ರಕರಣ 15 ದಿನಗಳ ಹಿಂದೆ ಏನಿತ್ತು, ಅದು ಮರೆಯೋದಕ್ಕೂ ಮುಂಚೆನೇ ಈ ಥರದ ಇನ್ನೊಂದು ಘಟನೆ, 10 ವರ್ಷದ ಮಗುವಿನ ಮೇಲೆ ದೊಣ್ಣೆಯಿಂದ ಹಲ್ಲೆಯನ್ನು ನಡೆಸಿರ್ತಕ್ಕಂಥ ಒಂದು ಘಟನೆ ಈ ಒಂದು ಶ್ರೀರಾಮ್ಪುರದಲ್ಲಿ ನಡೆದಿದೆ. ಈ ಒಂದು 10 ವರ್ಷದ ಹೆಣ್ಣು ಮಗು, ಈ 10 ವರ್ಷದ ಹೆಣ್ಣು ಮಗುವಿಗೆ ಆ ಮಹಾತಾಯಿ ಹೊಡೆದಂಥ ಈ ವಿಡಿಯೋ ಸಿಕ್ಕಿದೆ. ಅದರಲ್ಲಿ ಆಕೆ ಹೇಳೋದು ಏನು ಅಂತ ಅದರಲ್ಲಿ ನೀವು ನೋಡ್ಬೋದು. ಆ ಮಗುವನ್ನು ಕಳ್ತನ ಮಾಡಿದ್ಯಾ ಅಂತ ಹೊಡಿತಾಳೆ ಆಕೆ. ಆ ಒಂದು ವಿಡಿಯೋವನ್ನು ಇಲ್ಲಿ ಹಾಕ್ಲಿಕ್ಕಾಗಲ್ಲ, ಯಾಕೆಂದರೆ ಅದು ಹೊಡೆದು ಕಾಲು ಮುರಿದೋಗಿರುವಂಥ ಒಂದು ಸಂಗತಿ. ಆ ದೊಣ್ಣೆಯನ್ನು ಕೂಡ ನೀವು ನೋಡ್ಬೋದು ಯಾವ ರೀತಿಯಾಗಿದೆ ಅಂತ. ಆದರೆ ಈಕೆ ಹೇಳ್ತಾಳೆ, ಇಲ್ಲ ಆ ಮಗು ಆಟ ಆಡೋದಕ್ಕೆ ಪಕ್ಕದ ಮನೆಗೆ ಇಲ್ಲ ಮುಂದೆ ಬೇರೆ ಮನೆಗೆ ಎಲ್ಲ ಹೋಗ್ತಾ ಇತ್ತು, ಹಾಗಾಗಿ ನಾನು ಹೊಡೆದೆ. ಅಲ್ಲಿ ಗಾಂಜಾ ಹೊಡೆಯೋರಿದ್ದರು. ಹಾಗೆಯೇ ಇನ್ನು ಒಬ್ಬ ಯುವಕ ಇದ್ದ, ಅಂದರೆ ಯಾವುದೋ ಒಂದು ಚಪ್ಪರ್ ಅಂಗಡಿ ಅಂತ ಏನೋ ಹೇಳ್ತಾರೆ, ಅಲ್ಲಿ ಅವನು ತನ್ನ ಸೊಸೆಯನ್ನೇ ಬಿಡಲಿಲ್ಲ. ಅಂತಹ ಮನೆಗೆಲ್ಲ ಹೋದರೆ ಇವಳನ್ನ ಬಿಡ್ತಾರಾ? ಹಾಗೆಯೇ ಕಚ್ಚಿದ್ದಾರೆ ಅವಳನ್ನ ಅಂತ ಹೇಳಿಬಿಟ್ಟು, ಅದಕ್ಕೆ ನಾನು ಹೊಡೆದೆ ಅಂತ ಹೇಳ್ಬಿಟ್ಟು. ಹೊಡೆಯೋದು ಸರಿ, ಒಬ್ಬ ತಾಯಿ ದಂಡಿಸೋದು ಸರಿ, ದಂಡಿಸುವುದನ್ನು ತಪ್ಪು ಅಂತ ಹೇಳಲ್ಲ. ಆದರೆ ಕಾಲು ಮುರಿದು ಹೋಗುವ ಹಾಗೆ ಹೊಡೆಯುವಂಥದ್ದು ಏನಿತ್ತು ನನಗೆ ಗೊತ್ತಿಲ್ಲ. ಅದನ್ನು ಆಕೆಯೇ ಹೇಳಬೇಕು. ಯಾಕೆಂದರೆ ಆಕೆ ಹೇಳುವ ರೀತಿಯೇ ಆಗಿದ್ದರೆ ದಂಡಿಸುವುದನ್ನು ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ. ಯಾಕೆಂದರೆ ನಮಗೂ ಕೂಡ ಚಿಕ್ಕಂದಿನಲ್ಲಿ ನಮ್ಮ ಪೋಷಕರು ಹಾಗೆ ನಮ್ಮ ಶಿಕ್ಷಕರು ದಂಡಿಸ್ತಿದ್ರು, ಹಾಗೆಯೇ ಮೊಣಕಾಲಿನಿಂದ ಕೆಳಕ್ಕೆ ಹೊಡಿತಿದ್ರು. ಆದರೆ ಈ ರೀತಿಯ ದೊಣ್ಣೆಯಲ್ಲಿ ಯಾರಿಗೂ ಯಾವ ಪೋಷಕರು ಕೂಡ ಹೊಡೆದದ್ದನ್ನು, ತಾಯಂದರು ಹೊಡೆದದ್ದನ್ನು ಮೊದಲನೇದಾಗಿ ನಾನಂತೂ ಎಲ್ಲೂ ನೋಡಿಲ್ಲ. ಯಾಕೆಂದರೆ ನೀವು ನೋಡಬಹುದು, ಆ ಮಗುವಿನ ಕಾಲು ಈಗ ಮುರಿದು ಹೋಗಿದೆ. ಆಕೆ ಹೇಳಿದ ರೀತಿಯೇ ಇದ್ದರೆ ಏನು ಇರಬೇಕಿತ್ತು ಅದನ್ನು ಆ ಒಂದು ಕಾರ್ಯಕ್ರಮ, ಅಂದರೆ ಆಕೆ ಹೊಡೆದಿದ್ದು ನನಗೆ ಒಂದು ಗೊತ್ತಾಗಲಿಲ್ಲ. ಆಕೆ ಹೇಳ್ತಾಳೆ ಗಾಂಜಾ ಹೊಡೆಯೋರಿದ್ದಾರೆ, ಓಕೆ ಹೋಗಿ ಆಟ ಆಡೋ ಮನೆಯಲ್ಲಿ ಅಂತ. ಹಾಗಾದರೆ ಅದನ್ನು ಯಾಕೆ ಪೊಲೀಸರಿಗೆ ದೂರನ್ನು ಕೊಟ್ಟಿಲ್ಲ ಈ ಮಹಾತಾಯಿ ನನಗೆ ಗೊತ್ತಿಲ್ಲ. ಹಾಗೆಯೇ ಇನ್ಯಾವುದೋ ಒಂದು ಕಡೆಗೆ ಹೋಗ್ತಾರೆ, ಅದಕ್ಕೆ ಹೊಡೆದೆ, ಅಲ್ಲಿ ಮಗುವನ್ನು ಕಚ್ಚಿದ್ದಾರೆ ಅಂತ. ಈಗ ಮಗುವನ್ನು ಕಚ್ಚಿದ್ದಾರೆ ಅಂತ ಹೇಳುವ ತಾಯಿ, ಇದಕ್ಕಾಗಿಯೇ ಒಂದು ಸ್ಟೇಷನ್ ಅನ್ನುವುದಿದೆ, ಪೊಲೀಸರಿದ್ದಾರೆ, ಅವರ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ನಿಮಗೆ ಬೇರೆ ಬೇರೆಯ ಒಂದು ಸಂಘಟನೆಗಳು ಹಾಗೆ ಸಂಘಗಳು ಈ ರೀತಿಯಾದಂಥದ್ದು ಮಕ್ಕಳ ಒಂದು ವಿಷಯಕ್ಕೇ ಇದೆ. ಈ ಒಂದು ಬಾಲಮಂದಿರಕ್ಕೆ ಗಮನಕ್ಕೆ CWCಯ ಗಮನಕ್ಕೆ ತಂದರೂ ಕೂಡ ಅವರು ಕೂಡ ಇಂಥ ಕೇಸುಗಳನ್ನ ಅವರೇ ಹ್ಯಾಂಡಲ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಇರುವವರು ಮಗುವನ್ನು ಬೇರೆ ರೀತಿ ನೋಡ್ತಿದ್ರು, ಅದಕ್ಕೆ ಅಲ್ಲಿಗೆ ಹೋಗಬೇಡ ಅಂತ ಹೊಡೆದೆ ಅಂತ ಹೇಳಿಬಿಟ್ಟು ಈ ತಾಯಿ ಹೇಳ್ತಾಳೆ. ನಿಜ, ನಮಗೂ ಚಿಕ್ಕವರಿದ್ದಾಗ ನಮ್ಮ ಶಿಕ್ಷಕರು ಹಾಗೆ ಪೋಷಕರು ಹೊಡಿತಾ ಇದ್ರು. ಆದರೆ ಈ ರೀತಿಯಾಗಿ ಎಲ್ಲೂ ಹೊಡೆದದ್ದನ್ನು ನಾನು ನೋಡಲಿಲ್ಲ. ಈ ಪೋಷಕರ ಅಂದರೆ ತಾಯಂದಿರ ಮನಸ್ಥಿತಿ ಎಲ್ಲಿಗೆ ಹೋಗಿದೆ ಇವತ್ತು? ಈ ತಾಯಂದಿರು ಹಾಗಾದರೆ ನಿಜವಾಗ್ಲೂ ಮಕ್ಕಳನ್ನು ಈ ರೀತಿಯಾಗಿ ದಂಡಿಸುವ ಒಂದು ಶಿಕ್ಷಾರ್ಹ ಅಪರಾಧ ಅಂದರೂ ಕೂಡ ಬಿಡ್ತಿಲ್ವಾ? ಗೊತ್ತಿಲ್ಲ. ಯಾಕೆಂದರೆ ಆ ವಿಡಿಯೋದಲ್ಲಿ ಆಕೆ ಹೇಳುವಂಥದ್ದು, ದುಡ್ಡನ್ನು ತಗೊಂಡಿದ್ದೀಯಾ ನೀನು, ಅದಕ್ಕೋಸ್ಕರ ಹೊಡಿತೀನಿ ಅಂತ. ಅದು ಅಡುಗೆ ಮನೆಯಲ್ಲಿ ಕೂಡಿ ಹಾಕಿಕೊಂಡು ಕಾಲು ಮುರಿಯುವ ಹಾಗೆ ಹೊಡೆದಿರುವಂಥ ದೃಶ್ಯ ಇದು. ನೀವೇನು ನೋಡ್ತಾ ಇದ್ದೀರಿ ಈ ಒಂದು ದೃಶ್ಯ? ಯಾಕಂದರೆ ಹೆಣ್ಣು ಮಕ್ಕಳಾದರೆ ಕೆಲವರು ಅಂದ್ಕೊಳ್ತಾರೆ, ದೇವತೆ ನನ್ನ ಮನೆಗೆ ಬಂದ್ಲು ಅಂತ ಹೇಳಿಬಿಟ್ಟು. ಹೆಣ್ಣು ಮಗು ಹುಟ್ಟಿದ ಅಕ್ಷರ ಎಷ್ಟೋ ಜನ ಪೋಷಕರು ಆ ರೀತಿ ಹೇಳೋರನ್ನ ನಾವು ನೋಡಿದ್ದೇವೆ. ಆದರೆ ಇಲ್ಲಿ ಆ ರೀತಿ ಆಗಿಲ್ಲ. ಇನ್ನು ಎಷ್ಟೋ ಜನ ಮಕ್ಕಳೇ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ನನಗೆ ಒಂದು ಮಗು ಸಿಕ್ಕರೆ ಸಾಕು, ನಾನು ಹಾಗೆ ನೋಡ್ಕೊಳ್ತೀನಿ ಹೀಗೆ ನೋಡ್ಕೊಳ್ತೀನಿ ಅಂತ. ಆ ರೀತಿ ಸಾಕ್ತೇನೆ ಅಂತ ಹೇಳ್ತಕ್ಕಂಥವ್ರ ಮಧ್ಯೆ ಇಂತಹ ತಾಯಂದಿರು ಇದ್ದಾರೆ. ಆದರೆ ಆಕೆ ಹೇಳಿದ ಹಾಗೆ ಇಲ್ಲಿ ಎಲ್ಲವೂ ಸರಿ ಅಥವಾ ಎಲ್ಲವೂ ತಪ್ಪು ಅನ್ನೋದಕ್ಕೆ ನಾವು ಹೇಳೋದಕ್ಕಾಗಲ್ಲ. ಆದರೆ ಈ ವಿಡಿಯೋ ಮಾಡಿದವರು ಯಾರೋ ಗೊತ್ತಿಲ್ಲ, ಬುದ್ಧಿವಂತರು ಈ ವಿಡಿಯೋವನ್ನು ಮಾಡಿದ್ದಾರೆ. ಆದರೆ ಈ ವಿಡಿಯೋ ಮಾಡಿದವರು ಕೂಡ
ಅವ್ರು ಯಾಕೆ ಆ ಮಗುನ ಹೊಡಿತಾ ಇದ್ದಾರೆ ಅಂತ ಪ್ರಶ್ನೆಯನ್ನು ಮಾಡಲಿಲ್ಲ ಈ ಮಹಾತಾಯಿಯನ್ನು, ಹಾಗೆ ಯಾಕೆ ಅವರು ಬಿಡಿಸ್ಲಿಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ನಮಗೆ ಕಾಡ್ತಾ ಇರುತ್ತೆ. ಯಾಕೆಂದರೆ ವಿಡಿಯೋ ಮಾಡಿದವರು ಈಗ ಅಡುಗೆ ಮನೆಯಲ್ಲಿ ಹೊಡಿತಿರೋದನ್ನು ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡಿದವರು ಯಾಕೆ ಆ ಮಗುವನ್ನು ಬಿಡಿಸಲಿಲ್ಲ, ಹಾಗೆ ಯಾಕೆ ಆ ತಾಯಿಯನ್ನು ಕ್ವಶನ್ ಮಾಡಲಿಲ್ಲ, ಅಂದರೆ ಪ್ರಶ್ನೆಯನ್ನು ಮಾಡಲಿಲ್ಲ. ಮಗುವಿನ ಕಾಲು ಮುರಿಯುವ ಹಾಗೆ ಹೊಡೆದರೂ ಕೂಡ ಏತಕ್ಕಾಗಿ ಪ್ರಶ್ನೆಯನ್ನು ಮಾಡಲಿಲ್ಲ, ಇದು ನನಗೆಂತೂ ಗೊತ್ತಿಲ್ಲ. ಹಾಗೆಯೇ ಇನ್ನೊಂದು ಕಡೆ ಆ ತಾಯಿ ಹೇಳಿದಾಗೆ ಆ ಮಗು ಆಟ ಆಡುವ ಸಮಯದಲ್ಲಿ ಗಾಂಜಾ ಹೊಡೆಯೋರಿದ್ದರೆ ಅದು ಪೊಲೀಸವ್ರಿಗೆ ತಿಳಿಸ್ಬೋದಿತ್ತು, ಆದರೆ ಅದನ್ನು ತಿಳಿಸಿಲ್ಲ. ಹಾಗಾದರೆ ಈ ತಾಯಿ ಹೇಳ್ತಿರೋದು ನಿಜನಾ? ಆ ಮಗು ಅಲ್ಲೆಲ್ಲೋ ಹೋಗ್ತಿತ್ತು, ಆಟ ಆಡ್ತಿತ್ತು, ಅಲ್ಲೇನೋ ಮಗುಗೆ ಕೆಟ್ಟದ್ದಾಗುತ್ತೆ ಅನ್ನೋದಕ್ಕೋಸ್ಕರ ಕಾಲನ್ನು ಮುರಿದು ಮನೇಲಿ ಕೂರಿಸ್ಬಿಡ್ತೀರಾ? ಗೊತ್ತಿಲ್ಲ ಈ ತಾಯಿಯ ಮನಸ್ಥಿತಿ ಏನಾಗಿದೆ. ಈ ತಾಯಂದಿರು ಇತ್ತೀಚಿನ ದಿನಗಳಲ್ಲಿ ಯಾಕೆ ಹೀಗೆ ಹಾಡ್ತಿದ್ದಾರೆ, ಯಾಕೆ ಈ ರೀತಿಯಾದಂಥ ಒಂದು ಘಟನೆಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ, ಇದೆಲ್ಲವನ್ನು ನಾವು ನೋಡಬೇಕಾಗತ್ತೆ. ಹಾಗೆಯೇ ಇಲ್ಲಿ ನಾನು ಅದನ್ನೇ ಒಂದು ಏನು ಹೇಳ್ತಾ ಇದ್ದೆ, ವಿಡಿಯೋ ಮಾಡಿದವರು ಹಾಗೆಯೇ ಈ ತಾಯಿ ಮಾಡಿರೋದು. ಅಂದರೆ ವಿಡಿಯೋ ಮಾಡಿದವರು ಬಿಡಿಸ್ಲಿಕ್ಕೆ ಹೋಗಿಲ್ಲ, ಈ ತಾಯಿ ಮಾಡಿರೋದು ನಾನು ಸರಿ ಅಂತ ಹೇಳಿಬಿಟ್ಟು ಸಮರ್ಥನೆಯನ್ನು ಮಾಡಿಕೊಳ್ತಾರೆ. ಈ ಎರಡನ್ನು ನೋಡಿದರೆ ಏನೋ ನಡೆದಿದೆಯಾ ಅನ್ನೋ ಒಂದು ನಡೆದಿದೆಯೇನೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಯಾಕೆಂದರೆ ವಿಡಿಯೋ ಮಾಡಿದವರು ಬಿಡಿಸೋದಕ್ಕೆ ಹೋಗಿಲ್ಲ, ಈ ತಾಯಿ ಕಾಲು ಮುರಿಯೋವರೆಗೂ ಹೊಡೆದಿದ್ದಾಳೆ. ಓಕೆ, ಅದೇನೇ ಇರಲಿ, ಆದರೆ ತಾಯಂದರು ಈ ರಾಕ್ಷಸರ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ವರ್ತಿಸೋದು ಎಷ್ಟು ಸರಿ, ಹೇಗೆ ಅನ್ನೋದು ನನಗೆಂತೂ ಗೊತ್ತಾಗ್ತಾಯಿಲ್ಲ. ಹಾಗಾದರೆ ಒಂದು ಮಗುವಿನ ಕಾಲನ್ನು ಮುರಿದ್ರಿ, ಈಗ ಆ ಮಗುವನ್ನು ಯಾರು ನೋಡ್ತಾರೆ? ಹಾಗಾದರೆ ಆ ಮಗುವನ್ನು ಯಾರು ಸಾಕ್ತಾರೆ? ಇದೆಲ್ಲವನ್ನು ಒಂದು ಸಲ ನಾವು ನೋಡಬೇಕಾಗತ್ತೆ. ಯಾಕೆಂದರೆ ಆ ಮಗುವನ್ನು ಸಾಕಬೇಕಾದರೂ ಕೂಡ ಕಷ್ಟಪಟ್ಟಿರ್ತೀರಿ, ನೀವೇ ಕಷ್ಟಪಟ್ಟು ಸಾಕಿರ್ತೀರಿ. ಈಗ 10 ವರ್ಷದ ಮಗುವನ್ನು ಕಾಲು ಮುರಿದು ಕೂರಿಸಿದ್ದೀರಿ. ಕಾಲು ಮುರಿದ ತಕ್ಷಣ ಹಾಗಾದರೆ ಎಲ್ಲವೂ ಸರಿ ಹೋಗುತ್ತಾ? ನನಗೆ ಗೊತ್ತಿಲ್ಲ. ಈ ತಾಯಿ ಏನು ಅಂದ್ಕೊಂಡಿದ್ದಾಳೋ, ಏನು ಆಗಬೇಕು ಅಂದ್ಕೊಂಡಿದ್ದಾರೋ ಅದು ಆ ತಾಯಿಗೆ ಗೊತ್ತು. ಯಾಕಂದರೆ ಮಗುವಿನ ಕಾಲನ್ನು ಮುರಿದ ತಕ್ಷಣ ಎಲ್ಲವೂ ಸರಿ ಹೋಗುತ್ತೆ ಅಂತ ನಾನೆಂತೂ ಅಂದುಕೊಂಡಿಲ್ಲ. ಆ ದೊಣ್ಣೆಯನ್ನು ನೋಡಿದರೆ ಯಾವ ರೀತಿ ಇದೆ ಅಂದರೆ, ಆ ದೊಣ್ಣೆಯನ್ನು ನೋಡಿದ್ರೇ ಭಯ ಆಗೋ ಥರ ಇದೆ ಅದು. ಆ ದೊಣ್ಣೆಯೇ ಒಂದು ಭಯ. ಅದರಲ್ಲೂ ಅಡುಗೆ ಮನೆಯಲ್ಲಿ ಕೂಡಾಕೊಂಡು ಹೊಡೆಯೋದು. ಯಾಕೆಂದರೆ ಈಗ ಎಲ್ಲ ತಾಯಂದಿರು ದಂಡಿಸುವಾಗ ಯಾರೂ ಒಳಗೆ ಕೂಡಾಕಿಕೊಂಡು ಹೊಡೆದಿದ್ದು ನಮಗೆ ಗೊತ್ತಾಗಲ್ಲ. ಹೊರಗೆ ಒಂದೆರಡು ಏಟನ್ನು ಹೊಡಿತಾರೆ, ಅಲ್ಲಿ ಹೋಗಬೇಡ ಅಂತಾರೆ, ಅದೆಲ್ಲವೂ ಓಕೆ. ಆದರೆ ಈಕೆ ಕರೆದುಕೊಂಡು ಹೋಗಿ ನೀವು ನೋಡ್ತಾ ಇದ್ದೀರಿ ಅಡುಗೆ ಮನೆಯಲ್ಲಿ ಆ ಮಗುವನ್ನು ಹೊಡೆದಿರ್ತಕ್ಕಂಥದ್ದು. ಈ ರೀತಿಯ ವರ್ತನೆಗಳು ಎಷ್ಟು ಮಾತ್ರ ಸರಿ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ತಾಯಂದಿರು ರಾಕ್ಷಸರ ರೀತಿ ವರ್ತಿಸ್ತಾ ಇದ್ದಾರೆ. ಈ ರೀತಿಯಾದ ಮಕ್ಕಳ ಮೇಲೆ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ತಾಯಂದರೆ. ಇದರ ಬಗ್ಗೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆಯೇ ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ, ಈ ಥರದ ವಿಷಯಗಳ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನನಗೆ ತಿಳಿಸಿ. ಹಾಗೆ ಈ ಥರದ ವಿಷಯಗಳು ಎಲ್ಲಿಯೇ ಕಂಡು ಬಂದರೂ ಕೂಡ ನಮಗೆ ತಿಳಿಸಿಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.